ಹಾಯ್, ತುಂಬಾ ಜನ ಕರ್ವ್ ಡಿಸ್ಪ್ಲೇ ಇರುವಂತ ಫೋನ್ಸ್ಗಳನ್ನ ತಗೊಳ್ತಾ ಇದ್ದೀರಾ. ಹಾಗೆ ಆ ಫೋನ್ಸ್ಗಳಿಗೆ UV ಗ್ಲಾಸ್ ಪ್ರೊಟೆಕ್ಟರ್ನ ಹಾಕ್ತಾ ಇದ್ದೀರಾ ಅಂತ ಹೇಳ್ಬೋದು. ಈ ಗ್ಲಾಸ್ ಹಾಕೋದ್ರಿಂದ ನಿಮಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಆಲ್ರೆಡಿ ನೀವು ಕೆಲವೊಂದಿಷ್ಟು ಮಂದಿ ಆ ಡ್ಯಾಮೇಜ್ನ ಅನುಭವಿಸ್ತಿರ್ತಾರೆ ಅಂತ ಹೇಳ್ಬೋದು. ಈ ಗ್ಲಾಸ್ ಹಾಕೋದ್ರಿಂದ ನಿಮಗೆ ತುಂಬಾ ದಿನ ಬಿಟ್ಟ ನಂತರ ಅದು ಗ್ಲಾಸ್ ಡಿಸ್ಪ್ಲೇಗೆ ತುಂಬಾ ಗಟ್ಟಿ ಆಗುತ್ತೆ. ಆದ್ರಿಂದ ಅವಾಗ ಅದನ್ನ ಡ್ಯಾಮೇಜ್ ಆದ ನಂತರ ತೆಗಿಯೋಕೆ ಬರಲ್ಲ. ಕೆಲವೊಂದ್ಸರಿ ಡಿಸ್ಪ್ಲೇ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಈ ಗ್ಲಾಸ್ ಬದಲಿ ನಿಮ್ಗೆ ಏನಾದ್ರು ರಿಪ್ಲೇಸ್ಮೆಂಟ್ ಇದೆಯಾ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಫುಲ್ ಮುಗಿಯೋ ತನಕ ನೋಡಿ. ನಮ್ಮ ಚಾನಲ್ 1K ಸಬ್ಸ್ಕ್ರೈಬರ್ಗೆ ತುಂಬಾ ಹತ್ತಿರದಲ್ಲಿ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗಿನ ಜನರೇಷನ್ ಅಲ್ಲಿ ಕರ್ವ್ ಡಿಸ್ಪ್ಲೇ ಫೋನ್ ಒಂದು ತುಂಬಾ ಅಟ್ರಾಕ್ಟಿವ್ ಡಿಸೈನ್ ಆಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕರ್ವ್ ಡಿಸ್ಪ್ಲೇ ಫೋನ್ಸ್ ನ ತಗೊಳ್ತಾ ಇದ್ದಾರೆ. ಬಟ್ ನಾವು ಸಜೆಷನ್ ಮಾಡೋದು ನಿಮಗೆ ಫ್ಲಾಟ್ ಡಿಸ್ಪ್ಲೇ ಇರೋ ಫೋನ್ ನ ತಗೊಳ್ಳೋದು ಆದಷ್ಟು ಒಳ್ಳೆಯದು. ಯಾಕಂದ್ರೆ ಕರ್ವ್ ಡಿಸ್ಪ್ಲೇಗೆ UV ಪ್ರೊಟೆಕ್ಟರ್ ಬಿಟ್ಟು ಆಲ್ಟರ್ನೇಟಿವ್ ಪ್ರೊಟೆಕ್ಷನ್ ಯಾವುದೂ ಇಲ್ಲ. ಬಟ್ ನಿಮಗೆ ಅದಕ್ಕಿಂತ ಬೆಟರ್ ಪ್ರೈವೇಸಿ ಪ್ರೊಟೆಕ್ಷನ್ಗಾಗಿ ಯಾವುದು ನೋಡಿದ್ರೆ ಬೇರೆ ಬೇರೆ ಶೀಟ್ಸ್ಗಳಿದೆ ಅಂತ ಹೇಳ್ಬೋದು. ಅದುಗಳ ಬಗ್ಗೆ ಹೇಳ್ತೀನಿ. ಹಾಗೂ UV ಪ್ರೊಟೆಕ್ಟರ್ ಹಾಕಿದ್ರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಆದಷ್ಟು ನೀವು ಫ್ಲಾಟ್ ಡಿಸ್ಪ್ಲೇ ಇರುವಂಥ ಫೋನ್ಗಳನ್ನ ತಗೊಳ್ಳೋಕೆ ಪ್ರಯತ್ನ ಪಡಿ. ಒಂದು ವೇಳೆ ನೀವು ಕರ್ವ್ ಡಿಸ್ಪ್ಲೇ ಇರುವಂಥ ಫೋನ್ ತೊಗೊಂಡ್ರೆ ಏನು ಮಾಡಬೇಕಂದ್ರೆ, ನಿಮಗೆ ಪ್ರೊಟೆಕ್ಷನ್ ಬೇಕಾಗಿಲ್ಲ, ಪ್ರೈವೇಸಿ ಇಂಪಾರ್ಟೆಂಟ್ ಅಂದರೆ ನಿಮಗೆ ಮೆಂಬ್ರೇನ್ ಶೀಟ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆ 2-3 ಥರ ವೇರಿಯೇಷನ್ ಅದಾವೆ. ಪ್ರೈವೇಸಿ ಆಗಲಿ, ಕ್ಲಿಯರ್ ಆಗಲಿ, ಈ ಥರ ತುಂಬ ವರ್ಷನ್ಗಳಿವೆ. 3 ವೇರಿಯೇಷನ್ ಇದಾವೆ. ಅವುಗಳಲ್ಲಿ ಯಾವುದಾದ್ರು ಒಂದನ್ನು ನೀವು ಹಾಕ್ಸ್ಕೋಬಹುದು. ಇಲ್ಲ ನಮಗೆ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ, ಪ್ರೈವೇಸಿ ಅದು ನಮಗೆ ಅವಶ್ಯಕತೆ ಇಲ್ಲಪ್ಪ ಅಂತಂದರೆ ಈ UV ಗ್ಲಾಸ್ನೇ ಹಾಕೋಬೇಕು. ಬಟ್ ಇದನ್ನು ನೀವು 2 ಅಥವಾ 3 ಮಂತ್ಸಲ್ಲಿ ಮತ್ತೆ ರಿಪ್ಲೇಸ್ ಮಾಡಬೇಕಾಗತ್ತೆ. ಇದನ್ನು ಹಾಕಿ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು UV ಪ್ರೊಟೆಕ್ಟರ್ ಗ್ಲಾಸ್ ಹೊಡಿಲಿಲ್ಲ ಅಂದರೂ 2-3 ತಿಂಗಳ ಮಧ್ಯದಲ್ಲಿ ಅದನ್ನು ರಿಪ್ಲೇಸ್ ಮಾಡಬೇಕು. ಆ ಡಿಸ್ಪ್ಲೇನ ಚೇಂಜ್ ಮಾಡಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ 2-3 ತಿಂಗಳ ಒಳಗಡೆನೆ ಅದನ್ನು ಚೇಂಜ್ ಮಾಡಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.